ನೀವು ಕಳೆದ 4 ದಿನದಿಂದ ಮಾಧ್ಯಮ ಬಿಟ್ಟರೆ ಮಾಧ್ಯಮದ ನಿರಂತರವಾಗಿ ಬೆಂಗಾಲ್ ಚಂಡಮಾರುತದಿಂದ ಜನಗಳಿಗೆ ಎಷ್ಟು ಸಂಕಷ್ಟ ಆಗಿದೆ, ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ನರಕವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ 10-12 ಜಿಲ್ಲೆಗಳಲ್ಲಿ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಇದ್ದೀರಿ. ಪಾಪ ಕೇಂದ್ರ ಸರ್ಕಾರ ಕೂಡಲೇ ತಮಿಳುನಾಡಿಗೂ ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ, ಕರ್ನಾಟಕಕ್ಕೂ ಹೋಗುವಂಥ ಕೆಲಸವನ್ನು ಮಾಡಿ. ತಮಿಳುನಾಡು ಒಂದು 10 ಜಿಲ್ಲೆಗಳು ಕೊಚ್ಚೋಗ್ತವೆ ಪಾಪ, ಕೇಳೋರೇ ಇಲ್ಲ. ಎಲ್ಲಿ ನಿಮ್ಮ NDRF ಸಂಸ್ಥೆ, ಎಲ್ಲಿ ಸ್ವಾಮಿ ಮಿಲಿಟ್ರಿ ವ್ಯವಸ್ಥೆ ಯಾಕೆ ಕಳಿಸಿಲ್ಲ ಸ್ವಾಮಿ? ಕರ್ನಾಟಕಕ್ಕೆ ಯಾಕೆ ನೀವು ಭಾಳ ಮೇಧಾವಿಗಳು, ಭಾಳ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಅಶೋಕ್ ಅವರು, ವಿಜೇಂದ್ರ ಅವರು, ನೀವು ಹೋಗ್ರಿ. ರೈತರು ಬೆಳೆದಿದ್ದು ವರ್ಷ ಎಲ್ಲ ಬೆಳೆದು ಕುಯ್ಲು ಮಾಡಿ ನೆಲಕ್ಕೆ ಹಾಕಿದ್ನ ಮೊಳಕೆ ಬರ್ತಾವಿಲ್ಲ ಸ್ವಾಮಿ. ದಿನನಿತ್ಯ ಕಣ್ಣೀರಿಡ್ತಾವ್ರೆ. ರಾಜ್ಯ ಸರ್ಕಾರ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ. BJPಯವರು ವಿರೋಧ ಪಕ್ಷ, ಜವಾಬ್ದಾರಿಯುತ ವಿರೋಧ ಪಕ್ಷರಾಗಿ ನೀವು ಹೋಗಿ ಕೇಂದ್ರ ಸರ್ಕಾರದ ಅನುದಾನ ಕೊಡಿಸ್ರಿ. ಅವ್ರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಏನು ನಿರ್ಮಾಣ ಮಾಡ್ಕೊಂಡಿದ್ರಿ, ನಾಚಿಕೆ ಆಗಬೇಕು ನಿಮಗೆಲ್ಲ. ನಾಚಿಕೆ ಏನಾದರೂ ಜ್ಞಾನ ಮರ್ಯಾದೆ ಇದ್ದರೆ ಜನರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೊಂದು ಪ್ರಯತ್ನ ಮಾಡಿ. ನೀವು ಕಳೆದ 4 ದಿನದಿಂದ ಮಾಧ್ಯಮ ಬಿಟ್ಟರೆ ಮಾಧ್ಯಮದ ನಿರಂತರವಾಗಿ ಬೆಂಗಾಲ್ ಚಂಡಮಾರುತದಿಂದ ಜನಗಳಿಗೆ ಎಷ್ಟು ಸಂಕಷ್ಟ ಆಗಿದೆ, ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ನರಕವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ 10-12 ಜಿಲ್ಲೆಗಳಲ್ಲಿ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಇದ್ದೀರಿ. ಪಾಪ ಕೇಂದ್ರ ಸರ್ಕಾರ ಕೂಡಲೇ ತಮಿಳುನಾಡಿಗೂ ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ, ಕರ್ನಾಟಕಕ್ಕೂ ಹೋಗುವಂಥ ಕೆಲಸವನ್ನು ಮಾಡಿ. ತಮಿಳುನಾಡು ಒಂದು 10 ಜಿಲ್ಲೆಗಳು ಕೊಚ್ಚೋಗ್ತವೆ ಪಾಪ, ಕೇಳೋರೇ ಇಲ್ಲ. ಎಲ್ಲಿ ನಿಮ್ಮ NDRF ಸಂಸ್ಥೆ, ಎಲ್ಲಿ ಸ್ವಾಮಿ ಮಿಲಿಟ್ರಿ ವ್ಯವಸ್ಥೆ ಯಾಕೆ ಕಳಿಸಿಲ್ಲ ಸ್ವಾಮಿ? ಕರ್ನಾಟಕಕ್ಕೆ ಯಾಕೆ ನೀವು ಭಾಳ ಮೇಧಾವಿಗಳು, ಭಾಳ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಅಶೋಕ್ ಅವರು, ವಿಜೇಂದ್ರ ಅವರು, ನೀವು ಹೋಗ್ರಿ. ರೈತರು ಬೆಳೆದಿದ್ದು ವರ್ಷ ಎಲ್ಲ ಬೆಳೆದು ಕುಯ್ಲು ಮಾಡಿ ನೆಲಕ್ಕೆ ಹಾಕಿದ್ನ ಮೊಳಕೆ ಬರ್ತಾವಿಲ್ಲ ಸ್ವಾಮಿ. ದಿನನಿತ್ಯ ಕಣ್ಣೀರಿಡ್ತಾವ್ರೆ. ರಾಜ್ಯ ಸರ್ಕಾರ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ. BJPಯವರು ವಿರೋಧ ಪಕ್ಷ, ಜವಾಬ್ದಾರಿಯುತ ವಿರೋಧ ಪಕ್ಷರಾಗಿ ನೀವು ಹೋಗಿ ಕೇಂದ್ರ ಸರ್ಕಾರದ ಅನುದಾನ ಕೊಡಿಸ್ರಿ. ಅವ್ರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಏನು ನಿರ್ಮಾಣ ಮಾಡ್ಕೊಂಡಿದ್ರಿ, ನಾಚಿಕೆ ಆಗಬೇಕು ನಿಮಗೆಲ್ಲ. ನಾಚಿಕೆ ಏನಾದರೂ ಜ್ಞಾನ ಮರ್ಯಾದೆ ಇದ್ದರೆ ಜನರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೊಂದು ಪ್ರಯತ್ನ ಮಾಡಿ.